ಭೀಮನ ಕಡ್ಡಿ ಅಥವಾ ಬರ್ಲ್ ಗಿಡ ಅಂತ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಕಮೆಂಟಲ್ಲಿ ತಿಳಿಸಿ. ಈ ಭೀಮನ ಕಡ್ಡಿ ಹಾಗೇನೆ ಈ ಒಂದು ತುರುಬಿ ಗಿಡ ಅಥವಾ ಏನು ಉಸುರು ಗಿಡ ಅಂತ ಕರಿತೀವಿ. ಈ ತುರುಬಿ ಗಿಡ ಹಾಗೇನೆ ಆ ಭೀಮನ ಕಡ್ಡಿಯ ಒಂದು ಎಲೆಗಳನ್ನು ಕಿತ್ಕೊಂಡ್ಬಂದು ಯಾವ ರೀತಿ ಜ್ಯೂಸನ್ನು ತಯಾರು ಮಾಡಿ ಕುಡಿಬೋದು ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆಯೇ ಈ ಒಂದು ಗಿಡಮೂಲಿಕೆಯನ್ನು ತುರುಬಿ ಗಿಡ ಮಾತ್ರ ಅಷ್ಟೇ ಅಲ್ಲ, ಅತಿ ಬಲ ಅಂತಲೂ ಕರಿತೀವಿ. ಅಂದರೆ ನಮ್ಮ ದೇಹಕ್ಕೆ ಅತಿಯಾದ ಬಲ ನೀಡುವಂತಹ ಈ ಎರಡು ಗಿಡಮೂಲಿಕೆಗಳು. ಯಾವ ರೀತಿ ಜ್ಯೂಸ್ ತಯಾರು ಮಾಡ್ಬೋದು ಅಂತ ನೋಡೋಣ. ಈಗ ಎರಡೂ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊತೀನಿ. ನೋಡಿ, ಇದು ಬಂದ್ಬಿಟ್ಟು ಭೀಮನ ಕಡ್ಡಿಯ ಒಂದು ಕಾಯಿ. ಈ ಕಾಯಿ ಬಂದು ಅತಿ ಬಲದ ಕಾಯಿ. ನೋಡಿ, ಚಕ್ರದ ರೀತಿ ಇರುತ್ತೆ. ನಾವು ಚಿಕ್ಕವರೆಲ್ಲ ಇದ್ದಾಗ ಹಚ್ಚೆಗಳು ಹಾಕ್ಕೊಂಡು ಆಟ ಆಡ್ತಾಯಿದ್ರಿ. ಸೊ ನೋಡಿ, ಈಗ ಈ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ. ತೊಳ್ಕೊಂಡು ಡೈರೆಕ್ಟಾಗಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈ ಎರಡೂ ಗಿಡಮೂಲಿಕೆಗಳಲ್ಲಿ ಅತಿ ಹೆಚ್ಚಾಗಿ ಶಕ್ತಿಯನ್ನು ನಮ್ಮ ದೇಹಕ್ಕೆ ನೀಡುವಂಥದ್ದು. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಕೆಲವೊಂದು ಕಾಯಿಲೆಗಳನ್ನು ಬರೋದನ್ನು ಕೂಡ ಈ ಗಿಡಮೂಲಿಕೆಗಳು ನಮಗೆ ತಡೆಯುತ್ತೆ. ಹಾಗೆಯೇ ಪುರುಷರಲ್ಲಿ ವೀರ್ಯಾಣುಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸುತ್ತೆ, ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಬಿಡೋಣ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರು ಸೇರ್ತಿದ್ದೀನಿ. ನೋಡಿ, ಗ್ರೈಂಡ್ ಆಗ್ತಾ ಇದೆ. ಈಗ ಈ ಒಂದು ಗಿಡಮೂಲಿಕೆಗಳ ಒಂದು ಪೇಸ್ಟನ್ನು ನಾವು ಗಟ್ಟಿಯಾಗಿ ದೋಸೆ ಹಿಟ್ಟಿನ ಜೊತೆ ಬೇಕಾದರೂ ನಾವು ಮಿಕ್ಸ್ ಮಾಡಿ ದೋಸೆಯನ್ನಾದರೂ ನಾವು ಹಾಕಿ ಸೇವನೆ ಮಾಡ್ಬೋದು. ಅಥವಾ ನೋಡಿ, ಇದನ್ನೇ ಜ್ಯೂಸನ್ನಾಗಿ ಆದರೂ ಮಾಡಿ ಸೇವನೆ ಮಾಡ್ಬೋದು. ನೋಡಿ ಎಷ್ಟು ಮಂದ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಾನು ಸುಮಾರು ಒಂದು 1/4 ಲೀಟ್ರಷ್ಟು ನೀರನ್ನು ಸೇರಿಸ್ತೀನಿ. ನೋಡಿ, ಮಿಕ್ಸಿ ಜಾರನ್ನು ತೊಳ್ಕೊಂಡು ಹಾಕ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಹಾಗೆಯೇ ನೋಡಿ, ಸುಮಾರು ಒಂದು 1/4 ಲೀಟರಷ್ಟಿದೆ ಇದು. ಇದಕ್ಕೆ ಈಗ ನಾವು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಕ್ಕರೆ ಆದರೂ ಹಾಕ್ಕೊಳ್ಳಿ ಅಥವಾ ಬೆಲ್ಲನಾದರೂ ನೀವು ಸೇರಿಸ್ಕೊಳ್ಬೋದು. ಸಾಧ್ಯವಾದರೆ ನಿಂಬೆ ಹುಳಿಯನ್ನಾದರೂ ಬೇಕಾದರೂ ಸೇರಿಸ್ಕೊಬೋದು. ಈ ತುರುಬಿ ಗಿಡದ ಎಲೆಗಳು ಅಷ್ಟೊಂದೇನು ಕಹಿ ಇರೋದಿಲ್ಲ. ಆದರೆ ಭೀಮನ ಕಡ್ಡಿಯ ಎಲೆಗಳು ಸ್ವಲ್ಪ ಮಟ್ಟದಲ್ಲಿ ಕಹಿ ಇರುತ್ತೆ. ಈಗ ಇದು ಜ್ಯೂಸ್ ರೆಡಿಯಾಗಿದೆ. ಈಗ ಈ ಜ್ಯೂಸನ್ನು ನೀವು ಸೇವನೆ ಮಾಡ್ಬೋದು. ಇದರಿಂದ ಸಕ್ಕರೆ ಸ್ಕಿಪ್ ಮಾಡಿ ದೋಸೆ ಹಿಟ್ಟಿನ ಜೊತೆ ಕೂಡ ನೀವು ಗಟ್ಟಿಯಾದ ಪೇಸ್ಟನ್ನು ಮಿಕ್ಸ್ ಮಾಡಿ ದೋಸೆಯ ರೂಪದಲ್ಲಿ ಆದರೂ ನೀವು ಸೇವನೆಯನ್ನು ಮಾಡ್ಬೋದು. ಅಂದರೆ ನಮ್ಮ ಸ್ನಾಯುಗಳಿಗೆ ಅತಿಯಾದಂತಹ ಶಕ್ತಿಯನ್ನು ಕೊಡುತ್ತೆ. ನಮಗೆ ಸುಸ್ತು ಆಯಾಸವನ್ನು ತಡೆಯುತ್ತೆ. ನೀವು ಚಿಕ್ಕ ಮಕ್ಕಳಿಗಾದರೆ ಒಂದು ಟೀ ಗ್ಲಾಸ್ನಷ್ಟು ಕೊಡ್ಬೋದು. ಆದರೆ ದೊಡ್ಡವರಾದರೆ ಸುಮಾರು 200 ml ನೀವು ಸೇವನೆ ಮಾಡ್ಬೋದು. ಸುಮಾರು ವಾರದಲ್ಲಿ 1 ದಿನ ಅಥವಾ 15 ದಿನಕ್ಕೊಂದ್ಸಲಿನೂ ನೀವು ಈ ಗಿಡಮೂಲಿಕೆಯ ಒಂದು ಜ್ಯೂಸ್ ಆಗ್ಬೋದು, ದೋಸೆ ಆಗ್ಬೋದು ಸೇವನೆ ಮಾಡ್ತಾ ಬಂದರೆ ನಿಶಕ್ತಿ ಕೂಡ ಕಡಿಮೆ ಆಗುತ್ತೆ. ಈ ಒಂದು ತುರುಬಿ ಗಿಡ ಹಾಗೆಯೇ ಭೀಮನ ಕಡ್ಡಿ ಎಲೆಗಳಂತ ಏನಂತ ಕರಿತೀವೋ ಇವೆರಡನ್ನು ನೆರಳಲ್ಲಿ ಒಣಗಿಸಿ ಹಾಗೆಯೇ ಇದರಿಂದ ಚೂರ್ಣವನ್ನಾದರೂ ತಯಾರು ಮಾಡಿ ಈ ಒಂದು ಹಾಲಿನಲ್ಲಿ ಕೂಡ ನೀವು ಮಿಶ್ರಣ ಮಾಡಿ ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದೇ ಇಲ್ಲ. ನಿಮ್ಮ ದೇಹಕ್ಕೆ ಅತಿಯಾದಂತಹ ಬಲವನ್ನು ತಂದುಕೊಡುವಂತಹ ಒಂದು ಗಿಡಮೂಲಿಕೆಗಳು ಇವು. ಗಿಡಮೂಲಿಕೆಗಳ ಜ್ಯೂಸನ್ನು ನೀವು ವಾರದಲ್ಲಿ 1 ಬಾರಿಯಾದರೂ ಸೇವನೆ ಮಾಡ್ತಾ ಬಂದರೆ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಬಿಳಿ ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು, ಮುಟ್ಟಿನ ಸಮಸ್ಯೆಗಳು ಯಾವುದೇ ರೀತಿಯ ಒಂದು ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗೆಯೇ ಪುರುಷರಿಗೆ ಹೇಳುವಂಥದ್ದಾದರೆ ನರ ದೌರ್ಬಲ್ಯವನ್ನು ದೂರ ಮಾಡುತ್ತೆ. ವೀರ್ಯಾಣುಗಳ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜು ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಧನ್ಯವಾದಗಳು.